ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ವಿಜಯ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಭಾರತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಎಐಸಿಬಿಸಿಡಬ್ಲ್ಯೂ ಎಐಟಿಯುಸಿ ರಾಷ್ಟ್ರೀಯ ಸಾಮಾನ್ಯ ಮಂಡಳಿಯ ಸಭೆಯಲ್ಲಿ ಅಂಗೀಕರಿಸಲಾದ ನಿರ್ಣಯಗಳ ಆಧಾರದ ಮೇಲೆ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಾದ ನಾವು ಈ ಪ್ರಾತಿನಿಧ್ಯದ ಮೂಲಕ ಈ ಪ್ರಾತಿನಿಧ್ಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹರಪನಹಳ್ಳಿಯಲ್ಲಿ ಎಐಟಿಯುಸಿ ಕಾರ್ಯಕರ್ತರು ಪ್ರತಿಭಟನಾ ಮನವಿ ಸಲ್ಲಿಸಿದರು. ನಿರ್ಮಾಣ ಕಾರ್ಮಿಕರು ಎಲ್ಲಾ ಮೂಲಸೌಕರ್ಯಗಳ ಸೃಷ್ಟಿಕರ್ತರು ಎಂಬುದನ್ನು ನೀವು ಗುರುತಿಸುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ಆದರೂ ಈ ಸೃಷ್ಟಿಕರ್ತರು ದೈನಂದಿನ ಉದ್ಯೋಗವಿಲ್ಲದೆ, ಸ್ಥಿರ ಆದಾಯವಿಲ್ಲದೆ, ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಸಾಧ್ಯವಾಗದೆ, ಬದುಕುಳಿಯಲು ಕೆಲಸ ಹುಡುಕಿಕೊಂಡು ವಲಸೆ ಹೋಗಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಸುದೀರ್ಘಕಾಲದಿಂದ ಹೋರಾಟಗಳ ನಂತರ 1996ರಲ್ಲಿ ಭಾರತೀಯ ಸಂಸತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕಾಗಿ 2 ಕಾನೂನುಗಳನ್ನು ಜಾರಿಗೆ ತಂದಿತು. ಆದಾಗ್ಯೂ ಕಾರ್ಮಿಕರು ಈ ಕಾನೂನುಗಳಿಂದ ಸಂಪೂರ್ಣವಾಗಿ ಪ್ರಯೋಜನ ಪಡೆಯುವ ಮೊದಲೇ ಅವುಗಳನ್ನು ರದ್ದುಗೊಳಿಸಲಾಯಿತು. ಇದು ಅನ್ಯಾಯ. ಆದ್ದರಿಂದ ನಮ್ಮ ರಾಷ್ಟ್ರೀಯ ಸಾಮಾನ್ಯ ಮಂಡಳಿಯು ಪರಿಹರಿಸಿದಂತೆ ನಾವು ಈ ಕೆಳಗಿನ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟೇವೆ ಮತ್ತು ಅವುಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ನಮ್ಮ ಬೇಡಿಕೆಗಳು: 4 ಹೊಸ ಕಾರ್ಮಿಕ ಸಂಹಿತೆಗಳು ನಮಗೆ ಸ್ವೀಕಾರಾರ್ಹವಲ್ಲ. ಅವುಗಳನ್ನು ಹಿಂಪಡೆಯಬೇಕು. ಭಾರತೀಯ ಕಾರ್ಮಿಕರ ರಕ್ಷಣೆಗಾಗಿ ಸಂಸತ್ತು 1923ರಿಂದ 1996ರವರೆಗೆ ಜಾರಿಗೆ ತಂದ 44 ಕಾರ್ಮಿಕ ಕಾನೂನುಗಳನ್ನು ಪುನಃಸ್ಥಾಪಿಸಬೇಕು. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳು ಕಾಯ್ದೆ 1996 ಮತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆ 1996 ಪುನಃಸ್ಥಾಪಿಸಿ ಪೂರ್ಣವಾಗಿ ಜಾರಿಗೆ ತರಬೇಕು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಪ್ರಾದೇಶಿಕ ಪರಿಸ್ಥಿತಿಗಳಿಗೆ ಸೂಕ್ತವಾದ ಪ್ರತ್ಯೇಕ ಕಾನೂನುಗಳನ್ನು ರೂಪಿಸುವ ಹಕ್ಕನ್ನು ಉಳಿಸಿಕೊಳ್ಳಲು ಅವಕಾಶ ನೀಡಬೇಕು. ಭಾರತಾದ್ಯಂತ ಎಲ್ಲ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಪ್ರಯೋಜನಗಳನ್ನು ಪಡೆಯಲು ಇಎಸ್ಐಪಿಎಫ್ ಮತ್ತು ಇತರ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ಎಲ್ಲ ನಿರ್ಮಾಣ ಕಾರ್ಮಿಕರಿಗೆ ಕನಿಷ್ಠ 36,000 ಮಾಸಿಕ ವೇತನ ನಿಗದಿಪಡಿಸಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಖಾತರಿಪಡಿಸಬೇಕು. 60 ವರ್ಷ ತುಂಬಿದ ನಂತರ ತಿಂಗಳಿಗೆ 6,000 ಕನಿಷ್ಠ ಪಿಂಚಣಿ ನೀಡಬೇಕು. ದೇಶಾದ್ಯಂತ ನಿರ್ಮಾಣ ಕಾರ್ಮಿಕರಿಗೆ ವರ್ಷಕ್ಕೆ ಕನಿಷ್ಠ 250 ದಿನಗಳ ಉದ್ಯೋಗದ ಖಾತರಿಯನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಪ್ರತಿಭಟನಾಕಾರರು ಹಕ್ಕೊತ್ತಾಯ ಮಂಡಿಸಿದರು. ವಿಜಯನಗರ ಜಿಲ್ಲಾ ಕಚೇರಿಯ ಮೂಲಕ ಮನವಿ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಎಚ್.ವಿ. ವೀರಣ್ಣ, ಗುಡಿಹಳ್ಳಿ ಹಾಲೇಶ್, ಜಂಗ್ಲಿ ಸಾಹೇಬ್, ಬಳಿಗನೂರು ಕೊಟ್ರೇಶ್, ದಾದಾಪೀರ್, ಮನ್ಸೂರ್, ಅಲ್ಲಾಬಕ್ಷಿ, ಅಂಜಿನಪ್ಪ, ಮಂಜುನಾಥ, ಆನಂದ, ದೇವರಾಜ್, ಸಂತೋಷ್, ಹನುಮಂತನಾಯಕ್, ರಂಗಪ್ಪ, ಖಾಜಾ ಸಾಹೇಬ್, ಉಮೇಶ್ ನಾಯಕ್, ರೋಷನ್, ಪೆನ್ನಪ್ಪ ಇನ್ನಿತರರು ಭಾಗವಹಿಸಿದ್ದರು. ವರದಿ ಗುಡಿಹಳ್ಳಿ ಹಾಲೇಶ್. ಈಗ ತರಾತುರಿಯಲ್ಲಿ ನಮ್ಮ ರಾಷ್ಟ್ರವ್ಯಾಪ್ತಿ ಹೋರಾಟದ ಭಾಗವಾಗಿ ಇವತ್ತು ಹೋರಾಟ ಮಾಡಿದ್ವಿ. ಮತ್ತು ನಮ್ಮ ಜಿಲ್ಲಾಡಳಿತದ ಪೊಲೀಸ್ ಇಲಾಖೆಯವರು ನಮ್ಮ ಅಸಿಸ್ಟೆಂಟ್ ಜಿಲ್ಲಾಧಿಕಾರಿಗಳ ಕರೆಸಿ ಮನವಿ ಪತ್ರವನ್ನು ಸ್ವೀಕರಿಸಿದರೆ ಅವರು ಹೋರಾಟ ಮುಗಿಯುವವರೆಗೂ ಕೂಡ ಇರಬೇಕಾಯಿತು. ಇದು ಕೂಡ ನಾವು ಕೂಡ ಇಲ್ಲಿ ಕಟ್ಟಡ ಕಾರ್ಮಿಕರು ಎಲ್ಲ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀವಿ. ಈಗ ನಮ್ಮ ಬಿಟ್ಟು ಅವರು ನಮ್ಮ ಎಲ್ಲ ಮಾತುಕತೆ ಆದಮೇಲೆ ನಾವು ಬರಬೇಕಾಯಿತು. ಆದರೆ ಅವರಿಗೆ ಜಿಲ್ಲಾಡಳಿತಕ್ಕೆ ಸಹಕಾರ ಕೊಡಬೇಕು ಅನ್ನೋದು ಒಂದು ಸಂದರ್ಭದಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಕಟ್ಟಡ ಕಾರ್ಮಿಕರ ಈಗಾಗಲೇ ಇರ್ತಕ್ಕಂಥ ಕಾನೂನನ್ನು ನಾವು ಅರ್ಥ ಮಾಡಿದ್ದೇವೆ. ಕಟ್ಟಡ ಕಾರ್ಮಿಕರಿಗೆ ಇವತ್ತು ಅಧಿಕಾರಿಗಳು ಇವತ್ತು ಸರ್ಕಾರ ಹೋಗ್ತಾರ, ರಾಜಕಾರಣ ಇರ್ತಾರೋ ಹೋಗ್ತಾರ ಅಂತ ಗೊತ್ತಿಲ್ಲ. ಇವತ್ತು ನಾವು ಕಟ್ಟಡ ಕಾರ್ಮಿಕರು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಾರ್ಮಿಕರು ಕಾನೂನು ಬಗ್ಗೆ ಅರಿವಿರಬೇಕು. ಕಟ್ಟಡ ಕಾರ್ಮಿಕರು ಇವತ್ತೇನಾದ್ರು ಹೋರಾಟ ಮಾಡಿಲ್ಲ ಅಂದ್ರೆ ಇವತ್ತು ಭ್ರಷ್ಟ ಏನೋ ಕಲ್ಯಾಣ ಮಂಡಳಿಯ ಅಧಿಕಾರಿಗಳಾಗಿರ್ಬೋದು, ಏನೋ ಇರ್ತಕ್ಕಂಥ ಸಚಿವರಾಗಿರ್ಬೋದು, ಇಲ್ಲಿ ಕಲ್ಯಾಣ ಮಂಡಳಿಯಲ್ಲೇ ನಮ್ಮ ಬೆವರಿನ ಹಣ ಚೆಸ್ಟ್ ಏನೋ 1% ಚೆಸ್ಟ್ ನಾವು ಬಿಲ್ಡಿಂಗ್ ಕಟ್ಟಿರ ಇಟ್ಟಿದ್ದ ಚೆಸ್ಟ್ ಹಣ ಅದಕ್ಕೆ ಕಲ್ಯಾಣ ಮಂಡಳಿಗೆ ಹೋಗುತ್ತೆ. ಆ ಹಣನ ಲೂಟಿ ಹೋಗುತ್ತೆ.
ಇವತ್ತು ಕಿಟ್ ಹೆಸರಿನಲ್ಲಿ ಕಿಟ್ ಅನ್ನ ಸರಿಯಾಗಿ ಕಳಪೆ ಕಿಟ್ ಅನ್ನ ಮತ್ತೆ ಆರೋಗ್ಯ ಸಂಚಾರಿ ಘಟಕ ಅಂತ ಹೇಳಿ ಸರಿಯಾಗಿ ನಮಗೆ ಕಳಪೆ ಕಿಟ್ ಅನ್ನ ಕೊಟ್ಟು ಹಣನ ಲೂಟಿ ಮಾಡ್ತಾ ಇದಾರೆ. ಅದೇ ನಮಗೆ ಮದುವೆ ಧನ ಸಹಾಯ ಆಗಿರ್ಬೋದು, ನಮಗೆ ಪಿಂಚಣಿ ಆಗಿರ್ಬೋದು, ಮತ್ತೆ ವೈದ್ಯಕೀಯ ಧನ ಸಹಾಯ ಆಗಿರ್ಬೋದು, ಯಾರು ಅಪಘಾತ ಆದ್ರೆ ಸಹಾಯಧನ ಆಗಿರ್ಬೋದು ಸರಿಯಾಗಿ ಯಾರಿಗೂ ಸರಿ ಕೊಡ್ತಾ ಇಲ್ಲ. ಅದಕ್ಕೆ ಕಟ್ಟಡ ಕಾರ್ಮಿಕರು ಇವತ್ತು ಏನು ಈ ಬಿಲ್ಡಿಂಗ್ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರಲ್ಲ ಅದಕ್ಕಿಂತ ಶ್ರೇಷ್ಠ ನೀವು. ಇವತ್ತೇನಾದ್ರು ಬಿಲ್ಡಿಂಗ್ ನಲ್ಲಿ ಇವತ್ತು ಅವರಿಗೆ ಸಂಬಳ ಬರೋದಾಗಿರ್ಬೋದು, ನೆರಳನ್ನ ಕೊಟ್ಟಿರತಕ್ಕಂಥವ್ರು ನಿಮ್ಮ ಕಟ್ಟಡ ಕಾರ್ಮಿಕರಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಇರಲ್ಲ. ಈ ಜಿಲ್ಲಾಧಿಕಾರಿಗಳು ಕೂಡ ಸರಿಯಾಗಿ ನೆರಳಲ್ಲಿ ಇರಲಿ. ಅದರಲ್ಲಿ ಜಾಸ್ತಿ ಘೋಷಣೆ ಕೂಬೇಡ್ರಿ, ಜಾಸ್ತಿ ಮತ ಬೇಡ್ರಿ. ನಮಗೆ ಇಂಟ್ರೆಸ್ಟ್ ನಮ್ಮ ತೆರಿಗೆ ಹಣದಲ್ಲಿ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಬದುಕಂತ ಅಧಿಕಾರಿಗಳ ಮಾತನ್ನ ನಾವು ಕೇಳಬೇಕಾಗಿದೆ. ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಕಾರ್ಯಾಂಗವಾಗಿ ಕೆಲಸ ಮಾಡಲಿಕ್ಕೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ವಿಜಯನಗರ ಜಿಲ್ಲಾ ನಾವೇನು ಇಲ್ಲಿ ಹೋರಾಟ ಮಾಡಲಿಕ್ಕೆ ಬಂದಿದ್ವಿ, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ನಮಗೆ ಹೋರಾಟಕ್ಕೆ ಒಂದು ಗೌರವ ಕೊಡಬೇಕಾಗುತ್ತೆ. ಅದನ್ನ ಯಾಕೆ ಕೊಡ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ನಾವು ತಿಳುವಳಿಕೆ ನಾವು ಹೇಳೋಣ ಅಂತ ಹೇಳ್ತಾ ಈಗ ಇಷ್ಟೊತ್ತು ರಾಷ್ಟ್ರೀಯ ಕರೆಯ ನಾವು ಹೋರಾಟನ ನಾವು ಜಿಲ್ಲೆದಾದ್ಯಂತ ಯಶಸ್ವಿಗೊಳಿಸಿದ್ವಿ. ಈಗ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು. ಇನ್ಕಿಲಾಬ್ ಜಿಂದಾಬಾದ್. ಈಗ ಮಾತಾಡಿರ್ತಕ್ಕಂಥ ಗೆಳೆಯ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈಗಾಗಲೇ ಮನವಿ ಪಡೆದಂಥ ನಮ್ಮ ADC ಸಾಹೇಬರಿಗೂ ಸಹಿತ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತು ನಮಗೆ ಸಹಕಾರ ಕೊಟ್ಟಂಥ ಪೊಲೀಸ್ ಇಲಾಖೆಯವರಿಗೂ ಸಹಿತ ಅಭಿನಂದಿಸುತ್ತಾ ಇಡೀ ಎಲ್ಲ ತಾಲೂಕುಗಳಿಂದ ಈಗ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ನಮ್ಮ ಕಟ್ಟಡ ಕಾರ್ಮಿಕರಿಗೂ ಸಹಿತ ಅಭಿನಂದನೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.